ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮನೇಲೇನಾದರೂ ಈ ರೀತಿಯ ಜಾಮ್ ಬಾಟಲ್ ಇದ್ದರೆ ಖಾಲಿ ಆದ ತಕ್ಷಣ ಏನು ಮಾಡ್ತೀರಿ, ಬಿಸಾಕ್ಬಿಡ್ತೀರಿ ಅಲ್ವಾ? ಹೆಚ್ಚಂದರೆ ಏನಾದರೂ ಇದರಲ್ಲಿ ಹಾಕಿಡ್ಬೋದು. ಬಟ್ ನಾನಿಲ್ಲಿ ತೋರಿಸ್ಕೊಡ್ತಿರೋ ಐಡಿಯಾನ ನೀವೇನಾದರೂ ನೋಡಿದರೆ ಇದರಲ್ಲೂ ಕೂಡ ಈ ರೀತಿ ಮಾಡಬಹುದಾ ಅಂತ ಹೇಳಿ ಅಂತೀರಾ. ತುಂಬಾ ಚೆನ್ನಾಗಾಗುವಂತಹ ಐಡಿಯಾ, ಹಾಗೆಯೇ ಎಲ್ಲರ ಮನೆಯಲ್ಲೂ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ಐಡಿಯಾನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಜಾಮ್ ಬಾಟಲ್ನ ಕ್ಯಾಪ್ ಇರುತ್ತಲ್ವಾ, ಈ ಕ್ಯಾಪಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಮಾರ್ಕರ್ ಅಥವಾ ಒಂದು ಪೆನ್ನಿನ ಸಹಾಯದಿಂದ ನಿಮಗೆ ಬೇಕಾದಂತಹ ಡಿಸೈನನ್ನು ನೀವು ಇದರ ಮೇಲೆ ಬರ್ಕೋಬಹುದು. ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ದೀಪದ ಡಿಸೈನನ್ನು ನಾನಿಲ್ಲಿ ಬರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಹೀಗೆ ದೀಪದ ಡಿಸೈನನ್ನು ನಾನಿಲ್ಲಿ ಬರ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಕಮಲದ ಹೂವಿನ ಡಿಸೈನ್ ಬರಿಬೋದು, ಅಥವಾ ಸ್ಟಾರ್ ಶೇಪಿಂದು ಬರಿಬೋದು, ಸ್ವಸ್ತಿಕನ್ನು ಬರಿಬಹುದು. ಹೀಗೆ ನಿಮಗೆ ಯಾವ ಡಿಸೈನ್ ಬೇಕು ನೋಡಿ, ಆ ಡಿಸೈನಲ್ಲಿ ನೀವು ಈ ರೀತಿ ರಂಗೋಲಿನ ಒಳಗಡೆ ಬರ್ಕೋಬಹುದು. ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಜಾಮ್ ಬಾಟಲ್ನ ಕ್ಯಾಪನ್ನು ತೊಗೊಂಡ್ಬಿಟ್ಟು ಅದರ ಮೇಲೆ ನಾನು ಒಂದು ದೀಪದ ಡಿಸೈನನ್ನು ಮಾಡಿಕೊಂಡು, ನಂತರ ಒಂದು ಪಿನ್ನಿನ ಸಹಾಯದಿಂದ ನೋಡಿ ಹೀಗೆ ನಾವೇನು ಡಿಸೈನನ್ನು ಮಾಡ್ಕೊಂಡಿದ್ವಲ್ಲ ಅದರ ಸುತ್ತ ನಾನೇನು ಮಾಡ್ತಾಯಿದ್ದೀನಿ, ಪೂರ್ತಿಯಾಗಿ ಈ ರೀತಿ ಹೀಗೆ ನೋಡಿ ಅದೇ ಲೈನಾಗೆ ಈ ರೀತಿ ನೀವು ಪಿನ್ನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹೀಗೆ ತೂತ ಮಾಡಬೇಕು. ನೋಡಿ, ಈ ರೀತಿ ಪೂರ್ತಿ ನಾನೇ ದೀಪವನ್ನು ನಾವೇನು ಬರ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಈ ರೀತಿ ನೀವು ಅದು ಹೋಲಾಗಿ ನೀಟಾಗಿ ಹೋಲಾಗುವ ರೀತಿಯಲ್ಲಿ ನೀವು ಈ ರೀತಿ ಒಂದು ಪಿನ್ನಿನ ಸಹಾಯದಿಂದ ಇದನ್ನು ಹೋಲನ್ನು ಮಾಡಬೇಕಾಗತ್ತೆ. ನಂತರ ಏನಕ್ಕಿದು ಯೂಸು ಅನ್ನೋದಾದರೆ ನೋಡಿ, ನಾವೆಲ್ಲ ಬೆಳಗಿನ ಗಡಿಬಿಡಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರೆ, ಹಸ್ಬೆಂಡ್ ಆಫೀಸಿಗೆ ಹೋಗ್ತಿರ್ತಾರೆ, ತಿಂಡಿ ರೆಡಿ ಮಾಡಬೇಕು, ಬಾಕ್ಸ್ ಪ್ಯಾಕ್ ಮಾಡಬೇಕು ಅಂತ ಹೇಳಿ ನಾವು ಗೃಹಿಣಿಯರು ತುಂಬಾ ಬ್ಯುಸಿ ಇರ್ತೀವಿ. ಸೊ ಆದ ಕಾರಣ ಬೆಳಗಿನ ಹೊತ್ತಲ್ಲಿ ನಾವು ರಂಗೋಲಿ ಹಾಕಲಿಕ್ಕೆ ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನೋಡಿ, ಈ ರೀತಿ ನೀವೇನಾದರೂ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಫಟಾಫಟ್ ಅಂತ ಕೇವಲ ಸ್ವಲ್ಪ ಸೆಕೆಂಡ್ಗಳಲ್ಲೇ ನೀವು ರಂಗೋಲಿನ ಹಾಕಿಬಿಟ್ಟು ಒಳಗಡೆ ಹೋಗಿಬಿಡ್ಬೋದು. ನೋಡಿ, ಈ ರೀತಿ ಒಳಗಡೆ ಜಾಮ್ ಬಾಟಲ್ ಒಳಗಡೆ ನೀವು ರಂಗೋಲಿ ಪುಡಿಯನ್ನು ನೀವು ಒಳಗಡೆ ಹಾಕಿಬಿಟ್ಟು ನಂತರ ಬಾಟಲನ್ನು ಜಸ್ಟ್ ಹೀಗೆ ದಬ್ಬಾಕ್ಬಿಟ್ರೆ ಆಯಿತು. ಅದು ಈಸಿಯಾಗಿ ನಿಮಗೆ ನಾವೇನು ಶೇಪಲ್ಲಿ ಬರ್ಕೊಂಡಿರ್ತೀವಲ್ಲ ಅದೇ ಶೇಪಲ್ಲೇ ನಿಮಗೆ ರಂಗೋಲಿ ಮೂಡಿ ಬರುತ್ತೆ. ಬೇಕಿದ್ದರೆ ನೀವು ಅದನ್ನು ಕ್ಯಾಪನ್ನು ರಿಮೂವ್ ಮಾಡಿ ಜಸ್ಟ್ ಕೈಯಲ್ಲೇ ಕೂಡ ಹಾಕಬಹುದು. ನೋಡಿ, ಈ ಡಬ್ಬಿಯನ್ನು ಉಪಯೋಗ ಮಾಡ್ದೇ ಬರೀ ಕ್ಯಾಪನ್ನು ಕೂಡ ನಾವು ಅದಷ್ಟನ್ನೇ ತೊಗೊಂಡ್ಬಿಟ್ಟು ನಾವು ರಂಗೋಲಿನ ಹಾಕ್ಬೋದು. ನೋಡಿ, ಫಸ್ಟ್ ನೀವು ಈ ಕ್ಯಾಪನ್ನು ಹೀಗೆ ಇಟ್ಬಿಟ್ಟು ನಂತರ ಅದರ ಮೇಲೆ ನೀವು ರಂಗೋಲಿ ಪುಡಿಯನ್ನು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಆಯಿತು. ನೀಟಾಗಿ ನಾವು ಯಾವ ಶೇಪಲ್ಲಿ ಬರ್ಕೊಂಡಿರ್ತೀವಲ್ವ ರಂಗೋಲಿ, ಅದೇ ಶೇಪಲ್ಲೇ ಅಲ್ಲಿ ರಂಗೋಲಿ ಮೂಡಿ ಬರುತ್ತೆ. ನೋಡಿ, ಈ ರೀತಿ ರಂಗೋಲಿ ಹಾಕಲಿಕ್ಕೆ ಅಂತ ಹೇಳಿ ನಾವು ಮಾರ್ಕೆಟ್ಗಳಲ್ಲಿ ಕೆಲವೊಂದಿಷ್ಟು ರಂಗೋಲಿ ಹಾಕಲಿಕ್ಕೆ ಈ ರೀತಿ ನಾವು ಟೂಲ್ಸ್ಗಳನ್ನೆಲ್ಲ ತರ್ತೀವಿ ಅಲ್ವಾ. ಅದ್ರ ಬದಲು ನಾವೇ ಮನೆಯಲ್ಲೇ ನೋಡಿ ಈ ರೀತಿ ಎಲ್ಲ ರಂಗೋಲಿ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ಬಹುದು. ಚಿಕ್ಕದ್ರಿಂದ ಹಿಡಿದು ದೊಡ್ಡ ಶೇಪ್ವರೆಗೂ ಕೂಡ ನಾವೇ ನಮ್ಮ ಕೈಯಾರೇ ರೆಡಿ ಮಾಡ್ಕೊಬಿಡ್ಬೋದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅದು ಮೂಡಿ ಬರ್ತಾ ಇದೆ ಅಂತ ಹೇಳಿ. ರಂಗೋಲಿ ಹಾಕಲಿಕ್ಕೆ ಬರದೇ ಇರೋರು ಕೂಡ ನೀಟಾಗಿ ಇದರಿಂದ ಉಪಯೋಗ ಮಾಡಿಕೊಂಡು ನೀವು ರಂಗೋಲಿನ ಹಾಕಬಹುದು. ರಂಗೋಲಿ ಬರೋರು ಬಿಡಿ, ತುಂಬ ಚೆನ್ನಾಗಿಯೇ ರಂಗೋಲಿ ಹಾಕ್ತಾರೆ. ಯಾರು ರಂಗೋಲಿ ಬರಲಿಕ್ಕೆ ತುಂಬ ಕಷ್ಟಪಡ್ತಾರೆ ನೋಡಿ, ರಂಗೋಲಿ ಹಾಕಲಿಕ್ಕೆ ಇಷ್ಟ ಇರುತ್ತೆ ಬಟ್ ಹಾಕಲಿಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಮೆಥಡನ್ನು ನೀವು ಫಾಲೋ ಮಾಡಬಹುದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಜಸ್ಟು ನೀವು ಆ ಕ್ಯಾಪನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಈ ರೀತಿ ರಂಗೋಲಿ ಪುಡಿಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಹೀಗೆ ಅದನ್ನು ಹಾಕಿಬಿಟ್ಟು ನೀವು ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ. ನೀವು ಕಲರಲ್ಲಿ ಬೇಕಾದರೆ ಹಾಕೋದಾದರೆ ಕಲರಿನ ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ಈ ರೀತಿ ಡಿಸೈನನ್ನು ಮಾಡ್ಕೋಬಹುದು. ನಾನು ನಿಮಗೆ ಸಿಂಪಲ್ಲಾಗಿ ಜಸ್ಟ್ ರಂಗೋಲಿ ವೈಟ್ ಕಲರಿನ ರಂಗೋಲಿ ಪುಡಿಯಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ನಿಮ್ಮೆಲ್ರಿಗೂ ಕೂಡ ಈ ಜಾಮ್ ಬಾಟಲ್ನ ಉಪಯೋಗ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.
ಹಾಗೆ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಥವಾ ಫಾಲೋ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿಯ ಹಣ ಖರ್ಚಾಗೋದಿಲ್ಲ. ನೋಡಿ, ಅಕ್ಕಿ ಹಿಟ್ಟಿನಲ್ಲಿ ನಾವು ರಂಗೋಲಿನ ಹೇಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಬರುತ್ತೆ, ಕೆಲವರಿಗೆ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದರೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವಂತಹ ವಿಚಾರ ಅಲ್ವಾ. ನೋಡಿ, ಹಿಂದಿನ ಕಾಲದಿಂದಲೂ ಕೂಡ ಮನೆಯ ಹೊರಗಡೆ ಗುಡಿಸಿ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅಂತ ಹೇಳಿ ನಂಬಿಕೆ ಇತ್ತು. ಹಾಗೆಯೇ ಈ ಸಣ್ಣ ಪುಟ್ಟ ಕೀಟ, ಈ ಇರುವೆ, ಅವುಗಳಿಗೆಲ್ಲ ಈ ಅಕ್ಕಿ ಹಿಟ್ಟೆ ಹೊಟ್ಟೆ ತುಂಬಿಸ್ತಿದ್ದು ಅಂತಲೇ ಹೇಳಬಹುದು. ನೋಡಿ, ಹೊರಗಡೆ ಬಾಗಿಲಿಗೆ ಗುಡಿಸಿ ಸಾರಿಸ್ಬಿಟ್ಟು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದಾಗ ಅವೆಲ್ಲವೂ ಕೂಡ ಬಂದುಬಿಟ್ಟು ತಿಂತಾ ಇದ್ವು. ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತಾ ಇದ್ರು. ದಿನ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದು ಅಥವಾ ದೇವರ ಮನೆ ಬಾಗಿಲಿಗಾದ್ರೂ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಬೌಲ್ನಲ್ಲಿ 2-3 ಸ್ಪೂನಿನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಲ್ಲ, ಹಾಗೆಯೇ ತುಂಬ ತೆಳುವಾಗಿಯೂ ಅಲ್ಲ, ಸ್ವಲ್ಪ ನೋಡಿ ಈ ಹದಕ್ಕೆ ನೀವು ಏನು ಮಾಡಬೇಕು, ಅದನ್ನು ನೀಟಾಗಿ ಹೀಗೆ ಗಂಟಿಲ್ಲದೆ ಇರುವಂತೆ ನೀಟಾಗಿ ಇದನ್ನು ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರಾಯಿತು, ಸೊ ಹಾಗಾಗಿ ಇನ್ನೊಂದು ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನು ಗಟ್ಟಿ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಕೂಡ ಕಲಿಸುವಾಗ ಚೂರೂ ಕೂಡ ಗಂಟಿರಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಅದನ್ನು ನೀಟಾಗಿ ಅದನ್ನು ಕಲಿಸ್ಕೊಂಡು ಬರಬೇಕು. ನೋಡಿ, ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಸೊ ಹಾಗಾಗಿ ಮತ್ತೆ 1 ಸ್ಪೂನ್ ನಾನು ಇಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ನೀಟಾಗಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಂತಕ್ಕೆ ಇರಬೇಕು ನಿಮ್ಮ ಹಿಟ್ಟು, ಆಗ ಮಾತ್ರ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದೇ ಒಂದು ಹಾಲಿನ ಕವರ್ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಆರಾಮಾಗಿ ಸಲೀಸಾಗಿ ನೀವು ದೇವರ ಮನೆಯ ಮುಂದೆ ರಂಗೋಲಿನ ಹಾಕಬಹುದು. ನಿಮಗೆಲ್ಲ ಗೊತ್ತಿರುವಂತೆ ದೇವರ ಮನೆಯಲ್ಲಿ ಅಥವಾ ಹೊರಗಡೆ ಬಾಗಿಲ ಹೊರಗೆ ಆದರೂ ಅಷ್ಟೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅನ್ನೋದು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುವ ವಿಚಾರ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಅಷ್ಟು ಈಸಿ ಆದಂತಹ ಕೆಲಸ ಅಲ್ಲವೇ ಅಲ್ಲ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ರೀತಿ ಕಲಿಸ್ಕೊಬಂದಿದ್ದೀನಿ. ಅದನ್ನು ಈಗ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ನಾನೀಗ ಹಾಲಿನ ಕವರಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಕವರಲ್ಲಿ ಪೂರ್ತಿಯಾಗಿ ನೀವು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಹೀಗೆ ಹಾಕ್ಕೊಳ್ಬೇಕು. ನಂತರ ಈ ಹಾಲಿನ ಕವರನ್ನು ಒಂದು ರಬ್ಬರ್ ಬ್ಯಾಂಡಿಂದ ನಾವು ನೋಡಿ ಹೀಗೆ ಗಂಟು ಹಾಕಿ ಬಿಡೋಣ. ನೋಡಿ, ಫಸ್ಟು ನೀವೇನು ಮಾಡಬೇಕು, ಹಾಲಿನ ಕವರನ್ನು ಹೀಗೆ ಈ ರೀತಿ ಮಡಚ್ಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡಿಂದನೋ ಅಥವಾ ಒಂದು ದಾರದಿಂದನೋ ಅದನ್ನು ನೀಟಾಗಿ ಗಂಟು ಹಾಕ್ಕೊಂಡು ಬಿಡಿ. ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಬಳಸ್ತಾ ಇದ್ದೀನಿ. ನೋಡಿ, ಹೀಗೆ ನಮ್ಗೆ ಎಷ್ಟು ಬೇಕು ಅಷ್ಟು, ಅಂದರೆ ನಾವು ಯಾವ ರೀತಿ ಚಿಕ್ಕದಾಗಿರುವಂತಹ ರಂಗೋಲಿ ಹಾಕಬೇಕಾ ಅಥವಾ ದೊಡ್ಡದಾಗಿರುವಂತಹ ರಂಗೋಲಿ ಹಾಕಬೇಕಾ ನೋಡಿಕೊಂಡು ನೀವು ಆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನೋಡಿ, ನಂತರ ಅಲ್ಲಿ ರಬ್ಬರ್ ಹಾಕಿ ಆದಮೇಲೆ ಇಲ್ಲಿ ಚಿಕ್ಕದಾಗಿರುವಂತಹದ್ದು ತೂತನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ನೋಡಿ, ನಾವೇನು ಕೋನ್ ಶೇಪಲ್ಲಿ ಮೆಹಂದಿ ಹಾಕ್ತೀವಲ್ಲ, ಹಾಗೆ ನೀವು ಇದನ್ನು ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಂಡ್ಬಿಟ್ಟು ಆ ಹೋಲಿನಲ್ಲಿ ನೀವು ಅಕ್ಕಿ ಹಿಟ್ಟು ಬರುವಂತೆ ನೋಡಿ ಹೀಗೆ ನೀವು ರಂಗೋಲಿನ ಹಾಕಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ನೀವು ಸರಿ ಹಾಕಿಬಿಟ್ರೆ ಸಾಕು, ನೀಟಾಗಿ ಬರುತ್ತೆ. ಹಾಗೆಯೇ ಈ ರೀತಿ ನೀವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಬೆಳಗ್ಗೆ ಹಾಕಿರೋ ರಂಗೋಲಿ ಸಂಜೆ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಳಿಸಿ ಕೂಡ ಹೋಗೋದಿಲ್ಲ. ನೀರು ಹಾಕಿ ನಾವು ರೆಡಿ ಮಾಡಿರ್ತೀವಲ್ವ, ಅದು ಅಳಿಸಿ ಕೂಡ ಹೋಗೋದಿಲ್ಲ. ನೀಟಾಗಿ ಹೇಗೆ ಹಾಕಿರ್ತೀವಿ ನೋಡಿ ಹಾಗೇ ಇರುತ್ತೆ. ನೀವು ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ನಾವು ಈಗ ಆಲ್ರೆಡಿ ರಂಗೋಲಿ ಹಾಕಿದ್ದೀವಿ ಅಂತ ಹೇಳಿ. ನೋಡಿ, ಆರಾಮಾಗಿ ಸಲೀಸಾಗಿ ನಾವು ಈ ರೀತಿ ಹಾಕಿ ಬಿಡಬಹುದು.
ಹಾಗೆಯೇ ದೇವರ ಮನೆಯಲ್ಲಿ ಹಾಕೋದಾದರೆ ಓಮು, ಸ್ವಸ್ತಿಕ್ಕು, ಹಾಗೆಯೇ ಸ್ಟಾರು ಇದೆಲ್ಲ ಬರೀಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ, ನೀಟಾಗಿ ಬರುತ್ತೆ. ಹಾಗೆಯೇ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಚೆನ್ನಾಗಿ ಡಿಸೈನ್ ಬಂದರೆ ಅವುಗಳನ್ನು ನೀವು ಬಿಡಿಸಬಹುದು. ನೋಡಿ, ನಾನೀಗ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ರೀತಿ ಬರೆದುಬಿಟ್ಟು ತೋರಿಸಿದ್ದೀನಿ. ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ. ಹಾಲಿನ ಕವರಲ್ಲೂ ನೀವು ರಂಗೋಲಿ ಹಾಕಬಹುದಾ ಅಂತ ಹೇಳಿ ನೀವೇನಾದರೂ ಊಹೆ ಕೂಡ ಮಾಡಿರಲ್ಲ ಅಲ್ವಾ? ನೋಡಿ, ನಿಮಗೇನಾದರೂ ಇದು ಈಸಿ ಅನಿಸಿದರೆ, ಇದು ಅಬ್ಬಬ್ಬ ಎಷ್ಟು ಒಳ್ಳೆ ಐಡಿಯಾ ಅಂತ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವೆಲ್ಲ ಯಾವ ರೀತಿ ಟೆಕ್ನಿಕನ್ನು ಬಳಸ್ತೀರಾ, ಯಾವ ರೀತಿ ಟಿಪ್ಸ್ಗಳನ್ನು ಬಳಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋದೊಂದಿಗೆ. ಹಾಗೆಯೇ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದರೆ, ನೀವು ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ಅದಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ. ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.